ಬೌಂಡ್ರಿ ಲೈನ್ ಐಪಿಎಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಇವತ್ತು ಜಿದ್ದಿನ ಪಂದ್ಯ ನಡೆಯಲಿದೆ. ನಮ್ಮೂರು ವರ್ಸಸ್ ನಮ್ಮೂರು ನಡುವಿನ ಕದನದಲ್ಲಿ ಗೆಲ್ಲೋದ್ಯಾರು? ಸ್ನೇಹಿತರ ನಡುವಿನ ಸಮರದಲ್ಲಿ ಸೈ ಅನ್ನಿಸ್ಕೊಳ್ಳೋದು ಯಾರು? ವಿರಾಟ್ KL ರಾಹುಲ್ರ ಸಂಭ್ರಮಾಚರಣೆ ಇವತ್ತು ಹೇಗಿರುತ್ತೆ? ಇದೆಲ್ಲವನ್ನ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ಅವರಿದ್ದಾರೆ, ಹಾಗೆ ಕ್ರಿಕೆಟ್ ವಿಶ್ಲೇಷಕ ಚಂದ್ರಮೌಳಿ ಕಣವಿ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವೆಲ್ಕಮ್. RCB ವರ್ಸಸ್ DC ತುಂಬಾ ಮಾತನಾಡೋದಿದೆ. ಫಸ್ಟ್ ಕ್ವಿಕ್ ರಿಯಾಕ್ಷನ್ ನಿಮ್ದು. ನೋಡಿ, ಫಸ್ಟ್ ಇವತ್ತಿಂದು ಆಫ್ಟರ್ನೂನ್ ಮ್ಯಾಚ್ ಇದೆ. ಫಸ್ಟ್ ಆಡ್ತದೆ ಯಾವ ರೀತಿ ಅಂತ ನೋಡ್ಬೇಕು. ಆದ್ರೂ ಕೂಡ ಈ ಮೊಮೆಂಟಮ್ ಸಿಕ್ಕಿದೆಯಲ್ಲ, ಎರಡನೇ ಸ್ಥಾನದಲ್ಲಿದ್ದೀವಿ. ಬಟ್ DC ಮೊಮೆಂಟಮ್ ಕಳ್ಕೊಂಡಿದೆ. ಖಂಡಿತವಾಗಿಯೂ ನಮ್ಗೆ ಮೇಲ್ಗೆ ಇದ್ದೇ ಇದೆ. ಸರ್, ಹೌ ಇಸ್ ದ ಜೋಶ್ ತುಂಬ ಚೆನ್ನಾಗಿದೆ. ಇವತ್ತು ವರ್ಣನ್ನ ಕಾದು ನೋಡಬೇಕು. ಯಾಕಂದರೆ ಇವತ್ತು ಕೂಡ ಇಮ್ಯುನಿಟಿ ಇತ್ತು. ಇಮ್ಯುನಿಟಿಲಿ ಮಳೆ ಬಂದಿಲ್ಲ ಅಂದರೆ ಸಾಕು. ನಾನು ಆ್ಯಕ್ಚುಲಿ ವೆದರ್ ನೋಡ್ಕೊಂಡೆ ನಾನು ಕ್ರಿಕೆಟ್ ಆಡೋದು. ಚಿಕ್ಕುಡುಗಿನಿಂದ ಅದನ್ನು ನೋಡ್ಕೊಂಡೆ ಆಡ್ಕೊಂಡು ಬಂದಿರೋದ್ರಿಂದ ವೆದರ್ ತುಂಬ ಕ್ರೂಷಲ್ ಆಗುತ್ತೆ. ಬಟ್ ಇವತ್ತಿನ ಪಂದ್ಯ ಒಂದು ನಮ್ಮ ಫ್ಯಾಮಿಲಿ ಥರ. ಒಂದು DC ಎಲ್ಲ ನಮ್ಮ ಹುಡುಗರವರೇ, KL ರಾಹುಲ್, ಕರುಣ್ ನಾಯರ್ ಇವರೆಲ್ಲ ಅವ್ರಿಗೆ ಬಟ್ ಸ್ಟ್ರೆಂತ್ ವೀಕ್ನೆಸ್ ಎಲ್ಲ ಗೊತ್ತಿರೋದ್ರಿಂದ ಅದಕ್ಕೆ ನಾವು ಉಲ್ಟಾ ಸ್ವಲ್ಪ ರಿವರ್ಸ್ ಸೈಕಾಲಜಿ ಯೂಸ್ ಮಾಡ್ಕೊಂಡು ಸ್ವಲ್ಪ ಸ್ಟ್ರಾಟಜಿಗಳನ್ನ ಪ್ಲ್ಯಾನ್ ಮಾಡ್ಕೊಂಡು, ಅದಕ್ಕಿಂತ ಮುಂಚೆ ಅವರಿಬ್ಬರಿಗಿಂತ ನಮಗೆ ನಮ್ಮ ಮನೆ ಮಗ ವಿರಾಟ್ ಕೊಹ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ಇವರಿಬ್ಬರು ಅವ್ರಿಗಿಂತ ಚೆಂದಾಗಿ ಒಂದು ಪ್ಲ್ಯಾನ್ಗಳು ಮಾಡ್ತಾರೆ. ಚೈತ್ರ, ಈ ಪ್ಲ್ಯಾನ್ಗಳ ನಡುವೆ ಕಾದಾಟ ಯಾವ ರೀತಿ ಇರುತ್ತೆ ನಾವು ನೋಡೋಣ. RCB ಮತ್ತೆ DC. ಗಣೇಶ್ ಸರ್, ಏನ್ ಅನ್ಸುತ್ತೆ ನಿಮ್ಗೆ? ಯಾರದ್ದು ಮೇಲುಗೈ ಹೆಂಗಂತೀರಿ? ನೋಡಿ, ಇವಾಗ ನೀವು IPL ಪಂದ್ಯಗಳನ್ನ ಒಂದು ಎಂಟರ್ಟೈನ್ ಪಂದ್ಯ ಅಂತ ನಾವು ನೋಡ್ತಾ ಇದ್ದೀನಿ. ನಾನು ಕ್ರಿಕೆಟ್ ಆಗಿ ನೋಡ್ತಾ ಇಲ್ಲ. ಇದು ಎಂಟರ್ಟೈನ್ ಇರೋದ್ರಿಂದ, ಇದು ಪಬ್ಲಿಕ್ ಎಂಟರ್ಟೈನ್ ಮಾಡ್ತಿರೋದ್ರಿಂದ ಇದನ್ನೊಂಥರ ಎಂಟರ್ಟೈನ್ ಆಗೇ ಇರಲಿ. ಯಾಕಂದರೆ ಇವಾಗ ಭಾಳಷ್ಟು ನಾವು ಮಾತಾಡೋದಿದೆ ಇವತ್ತಿನ ನಾವು ಚರ್ಚೆಯಲ್ಲಿ. ಬಟ್ ಇವತ್ತಿನ ಪಂದ್ಯದಲ್ಲಿ ಫ್ರೆಂಡ್ಸು ಅದೇ ರೀತಿ ಕ್ರಿಕೆಟ್ ಸ್ವಲ್ಪ ಜೋಶ್ ಇರಲಿ. ಕ್ರಿಕೆಟ್ ಅಂದರೆ ಸೂಪರ್ ಓವರ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸೂಪರ್ ಓವರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಚೈತ್ರ. ಓಕೆ, ಇಬ್ರು ಬ್ಲೂ ಟಿ ಶರ್ಟ್ ಹಾಕೊಂಡು ಬಂದಿರೋದು ಏನು? ಯಾರಾದ್ರೂ ಸ್ವಲ್ಪ ವೀಕ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೀನಲ್ಲ, ಪಾರ್ಟ್ನರ್ಶಿಪ್ ಅಂತ. ಸ್ಟ್ರೈಕರ್, ನಾನ್ ಸ್ಟ್ರೈಕರ್, ಇವ್ರು ನಮಗೆ GR ಸ್ಥಾನದಲ್ಲಿದ್ದಾರೆ. ನಾವು ಸ್ವಲ್ಪ ಇಂಡಿಯನ್ ಕಲರ್ಸ್. ನೀವು RCB ಯಾವಾಗಲೂ ಇಂಡಿಯನ್ ಕಲರ್ಸ್ ಬೆಟಾಲಿಯನ್ ನಾವು. ಇವತ್ತಂದ್ರೆ ನೋಡಿ, DC ಒಂದು ಮೊಮೆಂಟಮ್ ಕಂಡುಕೊಂಡಿತ್ತು. ಅಂದರೆ ಓವರ್ ಆಲ್ ಆನ್ ಪೇಪರ್ ಇಸ್ ವೆರಿ ಗುಡ್. ಬಟ್ ಬ್ಯಾಟಿಂಗ್ ಸ್ವಲ್ಪ ಮೇಜರ್ ಪ್ಲೇಯರ್ಸ್ ಆಡ್ತಾ ಇಲ್ಲ ಅಂತ ಹೇಳ್ಬೋದು. ಸಮೀರ್ ರಿಜ್ವಿ ಬಿಟ್ಟರೆ ಮೊದಲು 2 ಮ್ಯಾಚಲ್ಲಿ ಆಡಿದ್ರು 74 ನಾಟ್ ಔಟ್ ಮತ್ತು 90. ಮೊದಲು ಅವರು LSGಗೆ 141ಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ರು, 6 ವಿಕೆಟ್ ಗೆದ್ದರು. ಮೈಟಿ ಮುಂಬೈ ಇಂಡಿಯನ್ಸ್ ಮೇಲೆ 6 ವಿಕೆಟಿಂದ ಗೆದ್ದರು. ಅವಾಗ ಕೂಡ ಸಮೀರ್ ರಿಜ್ವಿ 90 ರನ್ ಸ್ಕೋರ್ ಮಾಡಿದ್ರು. ಆಮೇಲೆ 3ನೇ ಮ್ಯಾಚ್ GTಯಲ್ಲಿ ಏನೇ ಅದು ಗೊತ್ತು, ಡೇವಿಡ್ ಮಿಲ್ಲರ್ ಅವರು ಜೀವಂತ ಇರೋವರೆಗೂ ಈ ಮ್ಯಾಚನ್ನು ಮರೆಯಲ್ಲ. ಅವರು ಏನಪ್ಪ ಮಾಡಿದೆ ಅಂದರೆ, ರಾಹುಲ್ 92 ರನ್ ಹೊಡೆದು ಔಟ್ ಆಫ್ ಬಿಟ್ಟಿದ್ರು, ಫಿನಿಶ್ ಮಾಡಲಿಲ್ಲ, ಮ್ಯಾಚ್ ಹೊರಟೋಗಿತ್ತು. ಆ ಕೊನೆ ಡೇವಿಡ್ ಮಿಲ್ಲರ್ ಗಾಯಗೊಂಡು ವಾಪಸ್ ಬಂದು ಮತ್ತೆ ಹೊಡೆಯಕ್ಕೆ ಶುರು ಮಾಡಿದ್ರು. ಕೊನೆ ಫೋರ್ತ್ ಬಾಲ್ ನಮ್ಮ ಪ್ರಸಿದ್ಧ ಕೃಷ್ಣ 6 ಹೊಡೆದಿದ್ದಾರೆ. ಫಿಫ್ತ್ ಬಾಲ್ ಅಂದರೆ 5th and 6th 2 ಬಾಲ್ ಸೇರಿ 2 ರನ್ ಹೊಡಿಬೇಕಾಯ್ತು. ಆವಾಗ ನೋಡಿ ಒಂದು ಸಿಂಗಲ್ ಅವರು ಬಿಟ್ಕೊಟ್ರು, ತೊಗೊಳ್ಳಿಲ್ಲ, ಓವರ್ ಕಾನ್ಫಿಡೆಂಟ್ ಆಗಿದ್ರು. ಪ್ರಸಿದ್ಧ ಕೃಷ್ಣ ಬ್ರಿಲಿಯಂಟ್ ಬಾಲಿಂಗ್, ಅದಕ್ಕೆ ಈಗ ಪರ್ಪಲ್ ಕ್ಯಾಪು ತೊಗೊಂಡಿದ್ದವರು. ಅಷ್ಟೇ ಅಲ್ಲ, ಸ್ಲೋ ಬೌನ್ಸರು ಗ್ರಹಿಸಲಿಲ್ಲ, ಡಾಟ್ ಬಾಲ್ ಆಯಿತು. ಅಂದರೆ ಯಾಕಂದರೆ ರನ್ಔಟ್ ಬೇರೆ ಆಯಿತು. ಹೀಗಾಗಿ ಆ ಮ್ಯಾಚಲ್ಲಿ ಸೂಪರ್ ಓವರ್ಗೂ ಹೋಗ್ತಿತ್ತು, ಅದೂ ಹೋಯ್ತು, ಕೈ ತಪ್ಪು ಹೋಯ್ತು, ಗೆಲ್ಲೋ ಚಾನ್ಸು ಹೊರಟೋಯ್ತು. ಹೀಗಾಗಿ ಅದು ಯಾವಾಗ ಅದು ಸೋತ್ರಲ್ಲ, ಮನೋಬಲ ಕುಗ್ಗಿ ಹೋಗ್ಬಿಡುತ್ತೆ. ಚೈತ್ರ, ಏನಾಗುತ್ತೆ CSK ಮೇಲೆ ಕೂಡ ನೋಡಿ 212 ಭಾಳ ಚೆನ್ನಾಗಿ ರೆಸ್ಟ್ರಿಕ್ಟ್ ಮಾಡಿದ್ರು. ಆಯ್ತಾ, ಸ್ಟಬ್ಸ್ ಒಂದು ವೇಳೆ ಕ್ರೀಸ್ ಅಲ್ಲಿ ಇದ್ರೆ ಪಕ್ಕಾ ಗೆಲುವು. ಸ್ಟಬ್ಸ್ ಬೇರೆ ಆಯಿತು. ಏನಾದ್ರು ಗೊತ್ತಾ, ಪತುನ್ ನಿಸಂಕ ಅದನ್ನಲ್ಲ, ಶ್ರೀಲಂಕನ್ ಇದವರು ಪಾಕೆಟ್ ಡೈನಮೋ ಥರ. ಅವರು ಯಾವ ರೀತಿ ಬೆಳೆದು ಬಂದಾರೆ ಅಂದರೆ, ಪಾಪ ಚಿಕ್ಕ ಹಳ್ಳಿಯಲ್ಲಿ ಅವರ ತಂದೆ ಹತ್ತಿರದ ಊರಲ್ಲಿ ಇದಕ್ಕೆ ಪಿಚ್ಗೆ ನೀರು ಹಾಕ್ತಿದ್ರಂತೆ. ಏನೋ ಮಾಡಿ ಮಗನ್ನ ಇದು ಮಾಡಿಸ್ಬೇಕು, ಕ್ರಿಕೆಟಲ್ಲಿ ಮುಂದೆ ತರಿಸ್ಬೇಕಂತ ಕೊಲಂಬೋ ಕರ್ಕೊಂಡು ಹೋದ್ರು ಸ್ಕೂಲ್ಗೆ. ರೆಸ್ಟ್ ಈಸ್ ಹಿಸ್ಟ್ರಿ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿ ಆಡ್ತಾರೆ. 7-8 ವರ್ಷಗಳಿಂದ ಎಲ್ಲ ಫಾರ್ಮ್ಯಾಟಲ್ಲಿ ಆಡ್ತಾ ಇದ್ದಾರೆ. ಅವರು ಎಲ್ಲ 40s. ಇವರು 74-90 ಸಮೀರ್ ರಿಜ್ವಿ, ರಾಹುಲ್ 92. ಆಮೇಲೆ ಅಕ್ಸರ್ ಫೇಲ್ ಆಗ್ತಾ ಇದ್ದಾರೆ, ಎಲ್ಲರೂ ಫೇಲ್ ಆಗ್ತಾ ಇದ್ದಾರೆ. ನೋಡು, ಇದ್ರ ಮೇಲೆ ಕೂಡ ನಾವು ಸಬ್ಸ್ ಹೇಳಿದಾರಲ್ಲ, 60 ಹೊಡೆದ್ರಲ್ಲ, ಅವ್ರಿಗೆ ಒಂದು ತೊಂದರೆ ಆಯಿತು. ಅದೇನಂತಂದರೆ, ಅವ್ರು ಹ್ಯುಮಿಡಿಟಿ, ಚೆನ್ನಾಗಿ ಹ್ಯುಮಿಡಿಟಿ ಗೊತ್ತೇ ಇದಲ್ಲ, ಗ್ಲೌಸ್ ಚೇಂಜ್ ಮಾಡೋಕ್ಕಾಗಲಿಲ್ಲ. ಅಂಪೈರ್ ಅಲೋ ಮಾಡಲಿಲ್ಲ, ಯಾಕಂದ್ರೆ ಓವರ್ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ಸೊ ಚೇಂಜ್ ಮಾಡಕ್ಕೆ ಕೊಡಲಿಲ್ಲ. ನೆಕ್ಸ್ಟ್ ಅಲ್ಲಿವರೆಗೂ ಹೋಗಿ ಡಿಸಿಷನ್ ಬಗ್ಗೆ ತುಂಬಾ ಅಸಮಾಧಾನ ಇದೆ. ವೆರಿ ನೆಕ್ಸ್ಟ್ ಮ್ಯಾಚ್ MIಗೆ ಇವರು ಪಾಂಡ್ಯ ಅವರು ಹೋಗಿ 2 ಸಲ ಚಾನ್ಸ್ ತಗೋತಾರೆ. ಪ್ರೀವಿಯಸ್ KKR ತಗೊಳುತ್ತೆ. ವೈ ನಾಟ್ ವಿತ್ DC? ತುಂಬಾ ಜನ ಬೇಜಾರು ಇದೆ. ಸೋತದ್ದು 23ರಿಂದ. ಅಂದ್ರೆ ಅವರು ಸ್ಟಬ್ಸ್ ಇದ್ದಿದ್ರೆ ಗೆಲ್ಬಹುದು. DC ಇಸ್ ವೆರಿ ಗುಡ್ ಟೀಮ್. ಬಟ್ ಆದರೆ ಓವರ್ ಆಲ್ ಲಾಸ್ಟ್ 2 ಮ್ಯಾಚಸ್ ಕ್ಲಿಕ್ ಆಗಿಲ್ಲ ಆಸ್ ಎ ಟೀಮ್.
CSK ಒಂದು ಅದೃಷ್ಟದ ಲೈನ್ ಅವತ್ತು ಚೆನ್ನಾಗಿತ್ತು ಹಾಕ್ಕೊಟ್ರು ಅನ್ಸುತ್ತೆ. ಅವ್ರು. ಗಣೇಶ್ ಸರ್ ವಿಲ್ ನಾಟ್ ಅಗ್ರಿ ವಿತ್ ದಿಸ್, ಐ ನೋ. ಅದನ್ನೆಲ್ಲ ಮಾತನಾಡೋಣ. ಇವತ್ತು ಚಿನ್ನಸ್ವಾಮಿಯಲ್ಲಿ ನಡೀತಾ ಇರುವಂತ ದತ್ತುಪುತ್ರ ವರ್ಸಸ್ ಮನೆ ಮಗನ ನಡುವಿನ ಕಾಳಗ. ಎಸ್, ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ದತ್ತುಪುತ್ರ ಇದ್ದ ಹಾಗೆ, ಅತ್ತ ದೆಹಲಿ ತಂಡದ KL ರಾಹುಲ್ ಕರುನಾಡಿನ ಮನೆ ಮಗ. ಈ ಕಾರಣಕ್ಕೆ ಇವತ್ತಿನ ಪಂದ್ಯ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಓಪನಿಂಗ್ ಅಲ್ಲಿ ಗಣೇಶ್ ಸರ್ ಹೇಳ್ತಾ ಇದ್ರು, ಮನೆ ಮಗ ವಿರಾಟ್ ಕೊಹ್ಲಿ ಜೊತೆಗೆ ನಮ್ಮ ಮಗ ಆ ಕಡೆ ಒಬ್ರು ಇದ್ದಾರೆ KL ರಾಹುಲ್ ಅಂತ. ಆಫ್ ಕೋರ್ಸ್ ನೀವು ಮೊನ್ನೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ KL ರಾಹುಲ್ ಯಾವ ರೀತಿ ಸಂಭ್ರಮಿಸಿದ್ರೆ ಕಾಂತಾರ ಸಿನಿಮಾ ಸ್ಟೈಲ್ ನಲ್ಲಿ ಹಿಂಗೆಲ್ಲ ರೌಂಡ್ ಹಾಕಿ ವೃತ್ತ ನಂದೆ ಅನ್ನೋ ರೀತಿಯಾಗಿ ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿ ಕೂಡ ಆಮೇಲೆ ಬಂದ್ಬಿಟ್ಟು ಈ ತರ ಎಲ್ಲ ಮಾಡಿದ್ದು ಅಂತ ಕೇಳಿದ್ರು. ಅಂಡ್ ಹಿ ವಾಸ್ ಅಬೌಟ್ ಟು ಡೂ, ಹೌದು, ನಾನು ಮಾಡ್ತಾ ಇದ್ದೆ ಅಂತ ಏನೋ ಕಾನ್ವರ್ಸೇಷನ್ ಇತ್ತು ವಿರಾಟ್ ಕೊಹ್ಲಿ ಮತ್ತೆ KL ರಾಹುಲ್ ನಡುವೆ. ಅಂದ್ರೆ ಕರುನಾಡ ಮಗ ಅಂತ ಹೇಳಿದ್ರಲ್ಲ ನಮ್ಮ KL ರಾಹುಲ್ ಅವರು. ಕಣ್ಣೂರು ಲೋಕೇಶ್ ರಾಹುಲ್ ಅವರು. ಕಣ್ಣೂರು ಅಂದ ತಕ್ಷಣ ತಿಳ್ಕೊತಾರೆ. ನಮ್ಮ ಕಣ್ಣೂರು ಅಂತ ಒಬ್ಬ ಮಲಯಾಳಂ ಕಾಮೆಂಟೇಟರ್ ನನಗೆ ಫೋನ್ ಮಾಡಿದ್ರು, ಏನಿದು ಕಣ್ಣೂರು, ನಮ್ಮ ಕಣ್ಣೂರು. ಇಲ್ಲ, ಕಣ್ಣೂರು ಅಂತ ನಮ್ಮ ಮಾಗಡಿ ಹತ್ರ ಒಂದು ಊರಿದೆ, ಹಳ್ಳಿ ಇದೆ, ಅಲ್ಲಿಂದ ಬಂದವರು ಅವರು, ಆ ಊರಿನ ಹೆಸರಿಂದ. ಅದಕ್ಕೆ KL ರಾಹುಲ್ ಅಂತ. ಆಮೇಲೆ ಕರುನಾಡ ಮಗನ ಜೊತೆ ಕರುಣ್ ನಾಯರು ಇದ್ದಾರೆ. ಈವರೆಗೆ ಚಾನ್ಸ್ ಸಿಕ್ಕಿಲ್ಲ, ಬಟ್ ಒಂದು ಬದಲಾವಣೆ ಮಾಡ್ಕೋಬಹುದು ಅನ್ಸುತ್ತೆ. DC ಮಾಡ್ಕೋಬೇಕು, ಅವ್ರು ಒಳ್ಳೇದಕ್ಕೆ. ಯಾಕಂದ್ರೆ ನಂಬರ್ 3 ಸ್ಥಾನದಲ್ಲಿ ರಾಣಾ ಬರ್ತಾ ಇದ್ದಾರೆ. ಅವರು ರಾಣಾ ಬದಲಾಗಿ ರನ್ಸ್ ಹೊಡೆದೇ ಇಲ್ಲ ಅವರು. ಹೀಗಾಗಿ ಕರುಣ್ ನಾಯರು ಅದು ಇಲ್ಲಿ ಎಷ್ಟು 100 ಮ್ಯಾಚ್ ಆಡಿದಂಥವ್ರು. ಅವ್ರದ್ದು ಮತ್ತು KL ರಾಹುಲ್ ಕಾಂಬಿನೇಷನ್ ಯಾವ ರೀತಿ ಇದೆ. ಈ 10 ವರ್ಷ ಹಿಂದೆ ಹೋಗ್ಬೇಕು ನಾವು. 2016 ಚೆನ್ನೈ ಟೆಸ್ಟ್ ಅಗೇನ್ಸ್ಟ್ ಇಂಗ್ಲೆಂಡ್, ಕರುಣ್ ನಾಯರ್ ಟ್ರಿಪಲ್ ಸೆಂಚುರಿ. ಇವರು 199 ಔಟ್ ಆದರು. ಇಬ್ಬರದು ಬೃಹತ್ ಒಂದು ಪಾರ್ಟ್ನರ್ಶಿಪ್ ಇತ್ತು. ಒಟ್ಟಿಗೆ ಬಂದವರು, ಅಂಡರ್ 16 ಅಂಡರ್ 19 ಒಟ್ಟಿಗೆ ಬಂದವರು. ಅವರಿಬ್ಬರು ಸೇರಿ ಆಡಿದರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಎಸ್, KL ರಾಹುಲ್ ಒಂದು ವೇಳೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರೆ ಆ ಸಂಭ್ರಮ ಹೇಗಿರುತ್ತೆ ಅಂತ. ಸಂಭ್ರಮ ಇದೆ, ರಿಪೀಟ್ ಮಾಡ್ತಾರೆ. ಇದೇನು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದೆ, ಅವರು ಕೂಡ ಅದನ್ನೇ ಕಾಯ್ತಾ ಇರ್ತಾರೆ. ಕ್ರೌಡು ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಇದು ಏನು ಆಶ್ಚರ್ಯ ಅಲ್ಲ, ಅದು ಮಾಡೋದ್ರಲ್ಲಿ ಅದೇನೋ ಒಂದು ಕ್ರೌಡ್ ಎಂಟರ್ಟೈನ್ಮೆಂಟ್ ಎಂಜಾಯ್ ಮಾಡಲಿ. ಬಟ್ ಎಂಡ್ ಆಫ್ ದ ಡೇ ನಾವು RCB ಗೆಲ್ಲಬೇಕು. RCB ಗೆಲ್ಲೋದು ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಬೌಲರ್ಗಳು ತುಂಬ ಅದ್ಭುತವಾಗಿ ಬೌಲ್ ಮಾಡ್ತಾರೆ. ಜೋಸ್ ಈಸಲ್ವುಡ್ ಅವ್ರಿಗೆ ಸ್ವಲ್ಪ ಕಾಟ ಕೊಟ್ಟಿದ್ದಾರೆ KL ರಾಹುಲ್ಗೆ, ಅದು ಇಂಪಾರ್ಟೆಂಟ್. ಆಮೇಲೆ ಭುವನೇಶ್ವರ್ ಕುಮಾರ್ ಅವರು ಕೂಡ ಔಟ್ ಇತ್ತಿದ್ರೆ. ಒಟ್ಟಾರೆ ಇವತ್ತು ನಮ್ಮದು ಬೌಲಿಂಗ್ ಒಳ್ಳೆ ಫಾರ್ಮಲ್ಲಿ ಇದ್ದೀವಿ, ಇವಾಗ ಸೆಕೆಂಡಲ್ಲಿದ್ದೀವಿ. ಅಂದರೆ ಬೌಲರ್ಸು ತುಂಬ ಅದ್ಭುತವಾಗಿ ಮಾಡ್ತಿರೋದ್ರಿಂದ ಕಾನ್ಫಿಡೆನ್ಸ್ RCB ಮೇಲಿದೆ. ಬಟ್ ನಮಗೆಲ್ಲೂ ಒಂದು ಇರ್ತಲ್ಲ ಸಾಫ್ಟ್ ಕಾರ್ನರ್ ಅಂತ ಒಂದು ಆಟಲ್ಲಿ ನಮ್ಮ KL ರಾಹುಲ್ ಇರೋದ್ರಿಂದ ಎರಡೂ ಒಂದು ಒಳ್ಳೆ ಫೈಟ್ ಆಗಿ ಒಂದು ಒಳ್ಳೆ ಮ್ಯಾಚ್ ಆಗಲಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಚೈತ್ರ. ಹೌದು ಸರ್, ಈ ಪ್ರತಿ ಮ್ಯಾಚ್ ಅಲ್ಲಿ ಇದೆಲ್ಲ ಇದ್ದಿದ್ದೆ. ಕೊಹ್ಲಿ ಅವರ ಅಗ್ರೆಷನ್, ಒಂದು ಸ್ವಲ್ಪ ಕೋಪ, ಆಮೇಲೆ ಹೇಳ್ತಾರಲ್ಲ ಕೊಹ್ಲಿ ಬಿಡಲ್ಲ ಅಂತ, ಆ ರೀತಿಯಾಗಿ ಏನೋ ಒಂದು ಸ್ವಲ್ಪ ಜಿದ್ದು ಇದ್ದೇ ಇರುತ್ತೆ. ಬಟ್ ಅದರ ಆಚೆಗೆ ರಾಹುಲ್ ಮತ್ತೆ ಕೊಹ್ಲಿ ಅವರ ಸ್ನೇಹ ಸರ್, ಇದ್ರ ಬಗ್ಗೆ ಮಾತಾಡೋಣ. ಅಂದರೆ ಒಂದು ಲೆವೆಲ್ ರೀಚ್ ಆಗಿರ್ತಾರಲ್ಲ, ಎಲ್ಲ ಒಟ್ಟಿಗೆ ಆಡಿರ್ತಾರೆ, ಫ್ರೆಂಡ್ಶಿಪ್ ಬೆಳೆದಿರುತ್ತೆ, ಓವರ್ ದ ಇಯರ್ಸ್ ಬೆಳೆದು ಬಂದಿರುತ್ತೆ ಭಾರತ ತಂಡ ಪರವಾಗಿ ಆಡುವಾಗ. ಸೊ ಅದು ಬೆಳ್ಕೊಂಬಂದ ಮೇಲೆ ಆನ್ ದ ಫೀಲ್ಡ್ ಎಷ್ಟೇ ಅಗ್ರೆಷನ್ ಇದ್ರು ಕೂಡ ಮುಗಿದ ಮೇಲೆ ನೋಡಿ ಎಲ್ಲರೂ ಅವ್ರವ್ರೇ ನಿಂತ್ಕೊಂಡು ಮಾತಾಡೋದು, ಆಮೇಲೆ ಮಜಾ ಮಾಡೋದು. ಸೋತವ್ರ ಜೋಲ್ ಮುಖ ಹಾಕಿರ್ತಾರೆ, ಆದರೂ ಅವ್ರಿಗೆ ಕೀಟ್ಲೆ ಮಾಡೋಕ್ಕಿಂತ ಎನ್ಕರೇಜ್ ಮಾಡೋದು. ಇದೇ ನೋಡಿ, ಇದೇ ಒಂದು ದೊಡ್ಡ ಸಂಭ್ರಮ ಇದು. IPL ಅಂದರೆ ಒಂದು ಕ್ರಿಕೆಟೈನ್ಮೆಂಟು, ದೊಡ್ಡ ಸಂಭ್ರಮ. ಎಲ್ಲ ದೇಶಗಳಿಂದ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದಿರ್ತಾರೆ, ಟಾಪ್ ಪ್ಲೇಯರ್ಸ್ ಇವರು. ಇಲ್ಲಿ IPL-ನಲ್ಲಿ ಎಲ್ಲ ಟಾಪ್ ಪ್ಲೇಯರ್ಸ್ ಆಡ್ತಾರೆ, ಹಣ ಜಾಸ್ತಿ ಇದೆ, ವ್ಯೂವರ್ಶಿಪ್ ಜಾಸ್ತಿ ಇದೆ. ಇಷ್ಟೆಲ್ಲ ಇರುವಾಗ ಅವರು ದೇ ಪ್ರಿಫರ್ ಟು ಪ್ಲೇ IPL. ಸೊ ಅವ್ರು ಕೂಡ ತಮ್ಮ ಇದನ್ನ ಹಂಚ್ಕೊಳ್ತಾರೆ. ಬರೀ ನಮ್ಮ ಹುಡುಗರಲ್ಲ, ತಮ್ಮ ಅನುಭವವನ್ನು ಅವರೆಲ್ಲ ಹಂಚ್ಕೊಳ್ತಾರೆ. ಹೀಗಾಗಿ ಒಟ್ಟಿಗೆ ಒಳ್ಳೆ ಸಂಭ್ರಮ ನೋಡ್ತೀವಿ. IPL 2026 ಅಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಇನ್ನೊಂದು ಆನ್ ದ ಫೀಲ್ಡ್ ಆಫ್ ದ ಫೀಲ್ಡ್ ಎರಡು ಇರುತ್ತೆ. ಆನ್ ದ ಫೀಲ್ಡ್ ಆಡುವಾಗ ಜಿದ್ದ ಆಫ್ ದ ಫೀಲ್ಡ್ ಒಂದು ಸ್ನೇಹಿತರು ಇರ್ತಾರೆ, ಒಂದು ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾ. ಬಟ್ ಇನ್ನೊಂದು, ಇವಾಗ ವಿರಾಟ್ ಕೊಹ್ಲಿನ ಅಪ್ರಿಷಿಯೇಟ್ ಮಾಡೋದು, KL ರಾಹುಲ್ಗೆ ಬ್ಯಾಕ್ ಮಾಡಿದಷ್ಟು ನನಗನ್ಸ್ದಾಗೆ ಬೇರೆ ಯಾರೂ ಬ್ಯಾಕ್ ಮಾಡಿಲ್ಲ. ಇವತ್ತೇನು KL ರಾಹುಲ್ ಇದ್ದಾರೆ, ಕರುಣ್ ಇದ್ದಾರೆ, ಥ್ಯಾಂಕ್ಸ್ ಟು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು. ಯಾಕಂದರೆ KL ಫಾರ್ಮಲ್ಲಿ ಇದ್ದಾಗ ಒಂದು ಬೆನ್ ತಟ್ಟಿ ಒಂದು ಅಪ್ರಿಷಿಯೇಟ್ ಮಾಡಿ, ಇವತ್ತು ಏನೇ ಇದ್ರು ನಿಜವಾಗ ಅದು ಹೇಳಿದಾಗ ಗೆಳ್ತಾನ ಅಂತ. ಇವತ್ತು ಅದು ಆಫ್ ದ ಫೀಲ್ಡ್ ಅವರಿಬ್ಬರು ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದು ನೀವು ನೋಡ್ತಾ ಇರೋದು ಆಫ್ ದ ಮ್ಯಾಚ್ ಆದಮೇಲೆ ನೀವು ಎಲ್ಲ ಮ್ಯಾಚ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ಯಾವ ರೀತಿ ಮಾತಾಡ್ತಾರೆ, ಐ ಕಾಂಟ್ಯಾಕ್ಟ್ ಇರುತ್ತೆ, ಸ್ಮೈಲ್ ಹೆಂಗಿರುತ್ತೆ, ಅದನ್ನು ಇವತ್ತಿನ ಯಂಗ್ಸ್ಟರ್ಸ್ ನೋಡಿ ಕಲಿಬೇಕಾಯ್ತು. ಹಿಂದೆ ಇದ್ದಿದ್ದು ನೀವು ನೋಡಿದಿರಿ ಇನ್ಸಿಡೆಂಟ್ಗಳಾಗಿರೋದು, ವರ್ಸ್ಟ್ ಇನ್ಸಿಡೆಂಟ್ಗಳು, ಹರ್ಭಜನ್ ಶ್ರೀಶಾಂತ್ ಕಪ್ಪಾಳು ಕೊಡಿರೋದು, ಅವೆಲ್ಲ ನೋಡಿದ್ವಿ. ಅದಕ್ಕೂ ಇದಕ್ಕೂ ಎಷ್ಟು ಅಜಗಂಜಾಂತರ ಕ್ರಿಕೆಟ್ ಚೇಂಜ್ ಆಗಿದೆ ಅಂದರೆ ನಿಜವಾಗೂ ಇವತ್ತಿನ ಕ್ರಿಕೆಟರ್ಗೆ ನಾವು ಅಪ್ರಿಷಿಯೇಟ್ ಮಾಡಿ, ರೋಹಿತ್ ಶರ್ಮಾ ಇರ್ಬೋದು, ಶ್ರೇಯಸ್ ಅಯ್ಯರ್, ಇವ್ರಿಗೆಲ್ಲ ಅಪ್ರಿಷಿಯೇಟ್ ಮಾಡಬೇಕು. ಚೈತ್ರ, ನೀವು ಹೇಳಿದ್ರಲ್ಲ ಸರ್ ಕಪಾಳ ಕೊಡಿದಂತ, ಆ ರೀತಿ ಇನ್ಸಿಡೆಂಟ್ ಆಗೋದು ನೀವು 10 ಸಲ ಸಾರಿ ಕೇಳಿದ್ರು ಅದು ಫೇಡ್ ಆಗಲ್ಲ. ಹರ್ಭಜನ್ ಸಿಂಗ್ ಕೂಡ ಹೇಳಿದ್ರು, ಎಷ್ಟು ಸಲ ಕ್ಷಮೆ ಕೇಳಿದ್ದಾಯ್ತು ಅವರು, ಫ್ಯಾನ್ಸ್ ಅಕ್ಸೆಪ್ಟ್ ಮಾಡಲ್ಲ. ಶ್ರೀಶಾಂತ್ ಮಗಳು ಶಿ ಹ್ಯಾಸ್ ನಾಟ್, ಐ ಮೀನ್ ಅವ್ರಿಗೆ ಎಷ್ಟೇ ಸಾರಿ ಕೇಳಿದ್ರು ಕೂಡ ಅದನ್ನು ಒಪ್ಕೊಂಡಿಲ್ಲ ಅಂತ ನೋಡಿ, ಆ ರೀತಿ ಅದು ಅಲ್ಲ. ರಾಹುಲ್ ಬಗ್ಗೆ ಇನ್ನೊಂದು ಹೇಳ್ತಿದ್ರಲ್ಲ, ರಾಹುಲ್ ಒಂದು ಸ್ವಲ್ಪ ಇಂಟ್ರೋವರ್ಟೆಡ್. ಅಂದರೆ ಇವರೆಲ್ಲ ಕಂಪೇರ್ ಮಾಡಿದರೆ ಅಷ್ಟೊಂದು ಎಕ್ಸ್ಟ್ರೋವರ್ಟ್ ಅಲ್ಲ, ಒಳಗಿಂದ ಒಳಗಡೆ ಇರ್ತಾರೆ. ಅಂದರೆ ತಮ್ಮ ಛಲ ತೋರಿಸ್ತಾರೆ, ತಮ್ಮ ಬ್ಯಾಟಿಂದ
ಉತ್ತರ ಹೇಳ್ತಾರೆ. ಅದಕ್ಕೆ ಬ್ಯಾಟಿನ ಉತ್ತರ ಹೇಳಿ ಗುದ್ದಿದ್ದು ಕಾಂತಾರ 90 ಸ್ಟೈಲ್ plus ಅಲ್ಲಿ. 90 ಅವಾಗ. ಆಮೇಲೆ ಇನ್ನೊಂದೇನೆಂದರೆ ರಾಹುಲ್ ಯಾವಾಗಲೂ ಹೆಚ್ಚಿಗೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಆದರೆ ಇನ್ನಿಂಗ್ಸ್ ಮುಗಿದ ಮೇಲೆ ಅವ್ರು ಹೇಳೋದು ನಮ್ಮ ಬ್ಯಾಟಿಂದ ತೋರಿಸ್ತಾರೆ, ತಮ್ಮ ಕ್ಷಮತೆಯನ್ನು ತೋರಿಸ್ತಾರೆ. ಅದರಿಂದ ದೇ ಟೇಕ್ ಹಿಮ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ಬೋದು. ಸುಮ್ಮನಿದ್ದಾನೆ ಅಂತ ಹೇಳ್ಬಿಟ್ಟು ಅದು ಒಂದು ಇಂಟರ್ವ್ಯೂಲಿ ಹೇಳಿದ್ರು. LSGಯಲ್ಲಿ ಯಾವಾಗ ಕ್ಯಾಪ್ಟನ್ ಆದಮೇಲೆ ಅವಾಗ ಕ್ಲೋಸ್ ಮ್ಯಾಚಸ್ ಸೋತರು, ಕೊನೆಗೆ ಗೋಯಂಕ ಅವ್ರದ್ದು ಮಾತುಕತೆ ಎಲ್ಲ ನೋಡಿದ್ವಲ್ಲ ಆವಾಗ. ಅಂದರೆ ಇನ್ನೊಂದು ಇಂಟರ್ವ್ಯೂಲಿ ಏನು ಹೇಳಿದ್ರು ಅಂದರೆ, ಈ ಕ್ಯಾಪ್ಟನ್ ಆದಮೇಲೆ ಒಂದು IPL ಟೀಮ್ ಕ್ಯಾಪ್ಟನ್ ಆದಮೇಲೆ 2 ಮಂತ್ಸಲ್ಲಿ ನಾವು ಇಡೀ ವರ್ಷ ನಾವು ಏನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿರ್ತೀವಿ ಎಲ್ಲ ಅದಕ್ಕಿಂತ ಜಾಸ್ತಿ ಸ್ಟ್ರೈನ್ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಟೀಮ್ ಮೀಟಿಂಗ್ಸು, ಕ್ಯಾಪ್ಟನ್ಸ್ ಮೀಟಿಂಗ್ಸು, ಆಮೇಲೆ ಸ್ಪಾನ್ಸರ್ಸ್ ಜೊತೆ ಇರೋದು, ಆಮೇಲೆ ಓನರ್ಸ್ ಜೊತೆ ಡಿಸ್ಕಷನ್ಸು, ಅದು ಇದು 108 ಇವರ ಎನರ್ಜಿ ಇಸ್ ಡ್ರೇನ್ಡ್. ಅದಕ್ಕೆ ಅವರು ಡೆಲ್ಲಿ ಕ್ಯಾಪ್ಟನ್ಸಿ ಅವರು ಆಫರ್ ಮಾಡಿದರು, ಆದರೆ ಅವರು ಒಪ್ಕೊಳ್ಳಿಲ್ಲ, ಬೇಡ ಅಂತ ಹೇಳಿದ್ರು. ಅಂದ್ರೆ ಬೇಡ, ಆರಾಮಾಗಿ ಬ್ಯಾಟರ್ ಥರ ಆಡ್ತೇನೆ. ಸರ್, ಆಡಿಂಗ್ ಟು ದಿಸ್ ಸರ್, ಈ ಆಟಿಟ್ಯೂಡ್ ಒಬ್ಬ ಪ್ಲೇಯರ್ಗೆ ಯಾವ ರೀತಿ ಅವನನ್ನು ಚೆನ್ನಾಗಿ ಪೋರ್ಟ್ರೇ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ? ಆ್ಯಟಿಟ್ಯೂಡ್ ತುಂಬ ಇಂಪಾರ್ಟೆಂಟ್. ಇವಾಗ ಯಾರೇ ಇರ್ಬೋದು, ನೀವು ಡ್ರೈವರ್ ಇರ್ಬೋದು, ನೀವು ಗ್ರೌಂಡ್ ಸ್ಪಿನ್ ಇರ್ಬೋದು, ಯಾರೇ ಇರ್ಬೋದು, ನೀವು ಯಾರೇ ಕೇಳಿ ಆ್ಯಟಿಟ್ಯೂಡ್ ಅದು ಇವಾಗ ಬದುಕಲ್ಲಿ ಅಳವಡಿಸ್ಕೊಬೇಕು. ಆ್ಯಟಿಟ್ಯೂಡ್ನೇ ಸ್ವಲ್ಪ ಅಗ್ರೆಷನ್ ಇರೋದು ಅದರಿಂದ. ಬಟ್ ಆ್ಯಟಿಟ್ಯೂಡೇ ಅಂದ್ಬಿಟ್ಟು ನೀವು ರೋಡ್ ಮಾತಾಡೋದು, ಅನ್ಪಾರ್ಲಿಮೆಂಟ್ರಿ ರೋಡ್ ಅದೆಲ್ಲ ನೀವು ಯಾವ ಥರ ನೀವು ಆ್ಯಟಿಟ್ಯೂಡ್ ಅಂದರೆ ಸ್ವಲ್ಪ ಎಕ್ಸಾಂಪಲ್ ಸೆಟ್ ಮಾಡಬೇಕು. ನೀನೊಬ್ಬ ಮಾನವೀಯತೆನಾಗಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಹಿರಿಯರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ಆ ರೀತಿ ಇವತ್ತು ಏನೇ KL ರಾಹುಲ್ ಇರ್ಬೋದು, ವಿರಾಟ್ ಕೊಹ್ಲಿ, ಕರುಣ್ ನಾಯರ್, ಇವತ್ತು ಈ ಒಂದು ಸ್ಥಾನದಲ್ಲಿ ಅವರೇ ಅಂದರೆ ಯಾರು, ರೋಹಿತ್ ಶರ್ಮಾ ಅವ್ರದ್ದು ಯಾರೇ ಇರ್ಬೋದು, ಇನ್ಕ್ಲೂಡಿಂಗ್ ಧೋನಿ, ಇವರೆಲ್ಲ ಇವತ್ತು ಕ್ರಿಕೆಟ್ ಹಿರಿಯರಿಗೆ ಮರ್ಯಾದೆ ಕೊಟ್ಟಿರೋದಕ್ಕೆ ಈ ಒಂದು ಸ್ಥಾನನ ಕಾಪಾಡ್ಕೊಂಬಂದಿದ್ದಾರೆ. ಅದೇ ಇವತ್ತು ಕ್ರಿಕೆಟ್ ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ನಾವು ಅನಲೈಸ್ ಮಾಡ್ತಾ ಇರ್ತೀವಿ, ವಿಶ್ಲೇಷಣೆ ಮಾಡ್ತಾ ಇರ್ತೀವಿ, ಕಾಮೆಂಟ್ರಿ ಮಾಡಿದ್ದೀವಿ, ರಾಜಕಾರಣದಲ್ಲಿ ಎಲ್ಲ ಥರ ಇದ್ದೀವಿ. ಬಟ್ ಅವತ್ತು ಹೇಳಿದ್ವಿ, ನೋ ಬಡಿ ಇಸ್ ಬಿಗರ್ ದೆನ್ ಎ ಗೇಮ್ ಅಂತ. ಗೇಮ್ ಬಗ್ಗೆ ನಾವು ತಲೆ ಬಗ್ಸಿ ಅದಕ್ಕೆ ಗೌರವ ಕೊಟ್ಟರೆ ಕ್ರಿಕೆಟ್ ಮುಂದುವಗ್ತಾ ಇರುತ್ತೆ. ನಾನು ಇವತ್ತು ಹೋಗ್ತಾ ಇರ್ತೀನಿ, ಜನ್ರೇಷನ್ಗಳು ನೋಡ್ತಾ ಇದ್ದೀನಿ. 2020 ಸ್ಟಾರ್ಟ್ ಆಗಿದೆ, ಬಟ್ ಸಖತ್ತು ಚೇಂಜಸ್ ಇದೆ. ಚೈತ್ರವ್ರೆ, ನಾವೇನಂದರೆ ಒಬ್ಬ ಹಿರಿಯರಾಗಿ ಎಷ್ಟು ಗೌರವ ಸಿಗಿಸ್ಬೇಕು ಅಷ್ಟು ತೊಗೊಂಡು ನಾವು ಬರ್ತಾ ಇರಬೇಕು. ನಾವು ಜಾಸ್ತಿ ಮಾತಾಡೋಕೆ ಹೋದರೆ ಅಷ್ಟು ಗೌರವ ಸಿಗಲ್ಲ. ನೀವು ಆ್ಯಟಿಟ್ಯೂಡ್ ಬಗ್ಗೆ ಹೇಳಿರಲ್ಲ, ಅದೇ ಇವತ್ತಿನ ಪಂದ್ಯದಲ್ಲೂ ಕೂಡ ಆ್ಯಟಿಟ್ಯೂಡ್ ತುಂಬ ಇರುತ್ತೆ. ನೀವು ಕಾದು ನೋಡ್ತಾ ಇದ್ದೀವಿ. ಇವತ್ತಿನ ಆಟದಲ್ಲಿ ಎರಡೂ ತಂಡದಲ್ಲಿ ಕನ್ನಡಿಗರು ನೋಡೋದಕ್ಕೆ ಸಿಗ್ತಾರೆ. ಅದ್ರ ಜೊತೆಗೆ ದೇವದತ್ ಪಡಿಕ್ಕಲ್ ಅವರ ಆಟದ ನಿರೀಕ್ಷೆಗಳು ಏನು ಅನ್ನೋದಾಗಿಯೂ ಕೇಳ್ತೀನಿ ಸರ್. ಗಣೇಶ್ ಸರ್, ಒಮ್ಮೆ ಅದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಅದೇ ಅಂದರೆ ಒಂದು ಹಾಡು ನನಗೆ ನೆನಪಾಯ್ತು. ಯಾಕಂದರೆ ಇವಾಗ ನೀವು ನೋಡ್ತಾ ಇದ್ದೀರಾ, ವಿಜುವಲೈಸ್ ಎಲ್ಲ ನೋಡಿದಾಗ ಕನ್ನಡಿಗರ ಕಾಳಗ, ಕನ್ನಡಿಗರ ಆ ಒಂದು ಹಾಡನ್ನು ನಾವು ನೆನೆಸ್ಕೊಬೇಕಾಗುತ್ತೆ. ಬಟ್ ಇವಾಗ ಇದು ಒಳ್ಳೆಯದು, ಇಡೀ ಇಂಡಿಯಾ ಆಗಿರ್ಬೋದು, ಇಡೀ ವರ್ಲ್ಡ್ಗೆ ನಾವು ಕನ್ನಡ ಏನು ಅನ್ನೋದು ತೋರಿಸ್ಕೊಡೋಕ್ಕೆ ಇದೊಂದು ಒಳ್ಳೆಯ ಅವಕಾಶ, ಅದನ್ನು ಕನ್ನಡ ಮುಂದುವರ್ಸೋಕ್ಕೆ. ಬಟ್ ದೇವದತ್ ಪಡಿಕ್ಕಲ್ ನಾನು ಮುಂಚೆ ಹೇಳಿದೆ, ಅವರು ಫಸ್ಟ್ ವಿರಾಟ್ ಕೊಹ್ಲಿ ಜೊತೆ ಬ್ಯಾಟಿಂಗ್ ಆಡಬೇಕಾದ್ರೆ 100 ಹೊಡೆಯೋ ಚಾನ್ಸಸ್ ಇತ್ತು. ಕರ್ನಾಟಕ ನಾಯಕರಾಗಿದ್ದಾರೆ. ಮುಂದೆ ನೀನು ಇಂಡಿಯನ್ ಟೀಮ್ಗೆ ನಾಯಕ ಆಗಬೇಕಂದ್ರೆ ಅದನ್ನು ಸ್ವಲ್ಪ ಲೆಗೆಸಿನ ಉಳಿಸ್ಕೊಂಡು ಹೋಗಬೇಕು. ಇವಾಗ ನೋಡಿ, ತಿರ್ಗಾ ಅವ್ರು ವಾಪಸ್ ಬರಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ. ಆಲ್ರೆಡಿ 5ನೇ ಮ್ಯಾಚ್ ಆಯಿತು, ಇವಾಗ 6ನೇ ಮ್ಯಾಚ್, ಇನ್ನೊಂದು ಆಪರ್ಚುನಿಟಿ, ಅದು ಬೆಂಗಳೂರಲ್ಲಿ, ಅದು ಡೇಲಿ ಆಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಡೇ ಮ್ಯಾಚಲ್ಲಿ ಅವ್ರು ಭಾಳಷ್ಟು ಅಂಡರ್-16 ಅಂಡರ್-19 ಆಡ್ಕೊಂಬಂದಿರೋದ್ರಿಂದ ಇದು ಎಲ್ಲ ದಿಕ್ಕುಗಳು ಗೊತ್ತು. 365 ಏನಂತ ಕರಿತೀವಿ, ಆ 365 ಡಿಗ್ರಿ ಅವ್ರಿಗೆ ದೇವದತ್ಗೆ ಗೊತ್ತು. ಅದೇ ರೀತಿ KL ರಾಹುಲ್ಗೂ ಗೊತ್ತು. ಅದಕ್ಕೂ ಕೂಡ ಫೀಲ್ಡ್ ಕೂಡ ರೆಡಿ ಮಾಡಿರ್ತಾರೆ. ಇದು ಒಳ್ಳೆ ಜಿದ್ದಿನ ಕದನ ಅಂತ ಹೇಳ್ತೀನಿ ಚಿತ್ರ. ಸರ್, ಇದು ಕರುಣ್ ನಾಯರ್ ಅವರು ಮನೇಲಿ ಇರ್ಬೇಕಾದ್ರೆ ಆ ವೈಬೇ ಬೇರೆ, ಕಾನ್ಫಿಡೆನ್ಸೇ ಬೇರೆ. ಅದ್ರ ಲಾಭ ಪಡೆಯುತ್ತಾ DC ಆಡ್ತಾರ, ಏನ್ ಅನ್ಸುತ್ತೆ ಸರ್? ಆಡಿಸ್ಬೇಕು. ಯಾಕಂದ್ರೆ ನಿತೀಶ್ ರಾಣಾ ಡ್ರಾಪ್ ಮಾಡಿ ಸ್ಕೋರ್ ಮಾಡಿಲ್ಲ ನಿತೀಶ್ ರಾಣಾ, ಅವ್ರ ಬದಲಾಗಿ ಕರುಣ್ ನಾಯರ್ ಆಡಿಸಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಆನ್ ಪೇಪರ್ ನೋಡಿ DC ಇದು ತುಂಬ ಚೆನ್ನಾಗಿದೆ. ಪತುನ್ ನಿಸಂಕ ಮತ್ತು KL ರಾಹುಲ್ ಮಾಡ್ತಾರೆ, ಓಪನ್ ಮಾಡ್ತಾರೆ. ಆಮೇಲೆ ನಿತೀಶ್ ರಾಣಾ ಬದಲು ಕರುಣ್ ನಾಯರ್ ಬಂದರೆ ಅವರು ಬರ್ತಾರೆ. ಆಮೇಲೆ ಸಮೀರ್ ರಿಜ್ವಿ 2 ಮ್ಯಾಚ್ ಆಡಿ 2 ಮ್ಯಾಚಲ್ಲೂ ಪ್ಲೇಯರ್ಸ್ ಮ್ಯಾಚು ಗೆಲ್ಲಿಸಿದ್ದಾರೆ. ಮ್ಯಾಚು ಅವ್ರು ಯಾವಾಗ 2 ಮ್ಯಾಚ್ ಫೇಲ್ ಆಗಿದ್ದಾರೆ, 3rd and 4th ಸೋತಿದ್ದಾರೆ. ಆಮೇಲೆ ಮತ್ತೆ ಅಷ್ಟೇ ಅಲ್ಲ, ಕ್ರಿಸ್ಟಿಯನ್ ಸ್ಟೆಪ್ಸ್ ಬರ್ತಾರೆ, ಆಮೇಲೆ ಡೇವಿಡ್ ಮಿಲ್ಲರ್ ಇದ್ದಾರೆ, ಹಾಗೆ ಸಾಲಾಗಿದ್ದಾರೆ. ಆಮೇಲೆ ಇಂಡಿಯನ್ ಆಲ್ರೌಂಡರ್ ಸ್ಪಿನ್ನರ್ಸ್, ವಿಪ್ರಾಸ್ ನಿಗಮ್ ಅಂತ ಬಿಟ್ಟು ಲಾಸ್ಟ್ ಇಯರ್ ಡೆಬ್ಯೂ ಮಾಡೋದು, ಭಾಳ ಚೆನ್ನಾಗಿ ಬೋಲ್ ಮಾಡ್ತಾರೆ. ಲೆಗ್ ಸ್ಪಿನ್ನರು, ಲೋವರ್ ಮಿಡ್ಲ್ ಆರ್ಡರ್ ಬ್ಯಾಟರು. ಕುಲ್ದೀಪ್ ಯಾದವ್ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ. ಇನ್ನೇನು ಬೇಕು? ಆಮೇಲೆ ಫಾಸ್ಟ್ ಬೌಲರ್ಸ್ ನಮ್ಮ ಇಂಡಿಯಾ. ಅವರ ಟಾಪ್ ಆರ್ಡರ್ ಸ್ವಲ್ಪ ಪುಷ್ ಆದ್ರೆ ಬಹುಶಃ ಎಂಟೈರ್ ಟೀಮ್ಗೆ ಅದೇ ಆಗ್ತೈತೆ. ಈಗ ಯಾಕೆ ಸೋತಾಗೆಲ್ಲ ಏನಾಗಿದ್ರೆ ಟಾಪ್ ಆರ್ಡರ್ ಔಟ್ ಆದ ತಕ್ಷಣ ಮಿಡ್ಲ್ ಆರ್ಡರ್ನವರು ಅದನ್ನ ಕಂಟಿನ್ಯೂ ಮಾಡ್ತಾ ಇಲ್ಲ. ಆಮೇಲೆ ಸ್ವಲ್ಪ ದೊಡ್ಡ ಟೇಲ್ ಅಂತ ಹೇಳ್ಬೋದು. ಆಮೇಲೆ ಯಾಕಂದ್ರೆ ಬೌಲರ್ಸು ಮುಖೇಶ್ ಕುಮಾರ್ ಆಗಲಿ, ಆಮೇಲೆ ನಮ್ಮ ನಟರಾಜನ್ ಆಗಲಿ, ಆಮೇಲೆ ಲುಗಿಂಗ್ ಆಗಲಿ, ಅವ್ರಿಗೆ ಬ್ಯಾಟಿಂಗನ್ನು ಅವರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆದರೆ ಅಕ್ಷರ್ ಪಟೇಲ್ ತಮ್ಮ ಫಾರ್ಮನ್ನು ಕಂಡುಕೊಳ್ಬೇಕು. ಆ್ಯಸ್ ಎ ಬೌಲರ್, ಆ್ಯಸ್ ಎ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಿಂದಾಸಾಗಿ ಮಾಡ್ತಾರೆ. ಆದರೆ ಬ್ಯಾಟಿಂಗ್
ಹೊಡೆದ್ಬಿಟ್ಟು ಮಿಡ್ ವಿಕೆಟ್ ಬೌಂಡ್ರಿ ಔಟ್ ಆಗಿ ಬರ್ತಾ ಇದ್ದಾರೆ. ನಂಬರ್ 4 ಬಂದಿದ್ದಾರೆ, ಲೋವರ್ ಡೌನ್ ಬಂದಿದ್ದಾರೆ. ಸ್ವಲ್ಪ ಅವರು ತಮ್ಮ ಅವ್ರದ್ದೇನಿದೆ ಇಂಡಿಯನ್ ಟೀಮ್ ಅಲ್ಲಿ ಒಬ್ಬ ಪ್ರಮುಖ ಆಟಗಾರರು. ಸೊ ಇಂಥ ಮ್ಯಾಚ್ಗಳಲ್ಲಿ ಗೆಲ್ಲಿಸ್ಬೇಕು, ಅವರೇ ನಿಂತ್ಕೊಂಡು ಆಡಿ ಗೆಲ್ಲಿಸ್ಬೇಕು. ಅಂಡ್ ಅದು ನಿಮ್ಗೆ ಸರ್ಪ್ರೈಸ್ ಅನ್ಸಲ್ವಾ ಸರ್? ನಿಮ್ಗೂ ಕೂಡ ಇವಾಗ ಇಂಡಿಯಾ ಮ್ಯಾಚ್ ಅಲ್ಲಿ ಟೀಮ್ ಅಲ್ಲಿ ಗುರುತಿಸ್ಕೊಂಡಿರುವಂತ ಸ್ಟಾರ್ ಪ್ಲೇಯರ್ಗಳು ಇನ್ಕ್ಲೂಡಿಂಗ್ ಬೂಮ್ರಾ, ನಾವು ಸ್ವಲ್ಪ ಆಚೆಗೆ ಹೋಗಿ ಮಾತಾಡೋಣ ಬೇರೆ ಫ್ರಾಂಚೈಸಿ ಬಗ್ಗೆನು, ಅಂತ ಬೌಲರ್ ಇದುವರೆಗೂ ಕೂಡ ಅಷ್ಟೊಂದು ಮ್ಯಾಚ್ಗಳು ಆಡಿದ್ದಾರೆ. ಈ ಸಲದ 2026 ಬಗ್ಗೆ ಮಾತನಾಡ್ತಾ ಇದ್ದೇನೆ, ಒಂದು ವಿಕೆಟ್ ತಗೊಂಡಿಲ್ಲ. ಅಭಿಮಾನಿಗಳಿಗೆ ಅದೊಂಥರ ಕ್ವಶನ್ ಆಗಿ ಉಳಿದ್ಬಿಡುತ್ತೆ, ವೈ ಬೂಮ್ರಾ ಸೇರಿದಂತೆ ಇಂಡಿಯನ್ ಟೀಮ್ ಅಲ್ಲಿ ಇರೋರು ಪರ್ಫಾರ್ಮೆನ್ಸ್ IPL ಅಲ್ಲಿ ಇಂಡಿಯನ್ ಟೀಮ್ ಆಡೋದಕ್ಕೂ ಫ್ರಾಂಚೈಸಿ ಕ್ರಿಕೆಟ್ ಆಡೋಕ್ಕೂ ಸಖತ್ ವ್ಯತ್ಯಾಸಗಳಿದೆ. ಯಾಕಂದ್ರೆ ಪ್ರೆಷರ್ ಇವಾಗ ಆಲ್ರೆಡಿ ನಮ್ಮ ಕಣಿವೆ ಸರ್ ಮಾತಾಡಿದರೆ KL ರಾಹುಲ್ ಯಾವ್ಯಾವ ರೀತಿ ಅವರು ನೋವುಗಳನ್ನು ಊಟ ಮಾಡಿದರೆ, ಸ್ಲೀಪ್ಲೆಸ್ ನೈಟ್. ಈ ಫ್ರಾಂಚೈಸಿ ಕ್ರಿಕೆಟ್ ಇದೆಯಲ್ಲ, ಓನರ್ಗಳು ದುಡ್ಡು ಕೊಟ್ಟಿರ್ತಾರೆ, ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಪೈಸಾ ವಸೂಲಿ ಅಂತ. ಅದರಿಂದ ಆ ಪ್ರೆಷರಿಂದ ಇದೆಯಲ್ಲ, ಆ ಪ್ರೆಷರ್ ನೀವು 365 ಕ್ರಿಕೆಟ್ BCCI ಇಂಡಿಯಾಗೆ ಆಡೋದಕ್ಕೂ ಫ್ರಾಂಚೈಸಿ ಕ್ರಿಕೆಟ್ ನೀವು 1.5 ತಿಂಗಳಾಗೋಕ್ಕೂ ಹ್ಯೂಜ್ ಡಿಫ್ರೆನ್ಸ್ ಇದೆ. ಅದೇ ಮಾನಸಿಕವಾಗಿ ಕುಗ್ಗಿರ್ತಾರೆ, ಅದಕ್ಕೆ ಡಿಪ್ರೆಷನ್ಗೆ ಹೋಗಿರ್ತಾರೆ. ಅದರಿಂದ ಬರೋದು ತುಂಬ ಕಷ್ಟ ಇರುತ್ತೆ. ಬಟ್ ನೀವು ನೋಡ್ತಾ ಇರೋದು ಮುಂಬೈ ಇಂಡಿಯನ್ಸ್ ಅಂತ ಒಂದು ದಿಗ್ಗಜ ಟೀಮು 5 ಸಲ ಚಾಂಪಿಯನ್ ಆಗಿರೋರು ಇವತ್ತು ಬಾಟಮಲ್ಲಿದ್ದಾರೆ, ಎಡುತ್ತಾ ಇದ್ದಾರೆ. ಅದಕ್ಕೆ ರೋಹಿತ್ ಶರ್ಮಾ ಅವರು ಹೊರಗಡೆ ಕುಂತಿದ್ದಾರೆ. ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ಯಾವ ಫ್ರಾಂಚೈಸಿ ಕ್ರಿಕೆಟು ಯಾವ ಮಟ್ಟದಲ್ಲಿ ಇರುತ್ತೆ ಅಂತ. ಅದಕ್ಕೆ ಹೇಳಿದ್ರು ಪ್ರೆಷರ್, ದುಡ್ಡು ಕೊಟ್ಟ ಮೇಲೆ ನಾವು ಅವರು ಪೈಸಾ ವಸೂಲಿ ಮಾಡೋಕ್ಕೆ ರೆಡಿ ಇರ್ತಾರೆ. ಅದಕ್ಕೆ ನಾವು ಪರ್ಫಾರ್ಮೆನ್ಸ್ ಕೊಡೋಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ. ಚಿತ್ರ ಕೆಳಗಡೆ ಅಂತ ಹೇಳಿದ್ರಲ್ಲ, ಅದೇ ನೆನಪ ನಗು ಬಂತು ನನಗೆ. 8, 9, 10 ಯಾರಿದ್ದಾರೆ ಈಗ? 8 CSK, 9 ಮುಂಬೈ ಇಂಡಿಯನ್ಸ್, 10 ಕೋಲ್ಕತ್ತಾ ನೈಟ್ ರೈಡರ್ಸ್. ನಾನು ಬ್ಯಾಟಿಂಗ್ ಆರ್ಡರ್ ಅದೇ ಅವ್ರ ಬ್ಯಾಟಿಂಗ್ ಆರ್ಡರ್ ಇವರೆಲ್ಲ ಬ್ಯಾಟರ್ಸ್ ಲೋಡ್ ಡೌನ್ ಬಂದ್ಬಿಟ್ಟಿದ್ದಾರೆ. 8, 9, 10 ಅವರಿದ್ದಾರೆ. ಅಂದ್ರೆ ಲಾಸ್ಟ್ 8, 9, 10 ಅದು 3 ಟೀಮ್ ಸೇರಿ 13 ಬಾರಿ ಟೈಟಲ್ ಗೆದ್ದಾರೆ. 18 ಬಾರಿಯಲ್ಲಿ 13 ಬಾರಿ, ಮಿಕ್ಕವರೆಲ್ಲ ಸೇರ್ಕೊಂಡು 5 ಗೆದ್ದಿದ್ದಾರೆ. ಅವ್ರು ನೋಡಿ ಈ ಪರಿಸ್ಥಿತಿ ಒದಗಿ ಬಂದಿದೆ. ಅಂದರೆ IPL 2026 ವೈಭವನೇ ಅದು. ಅಂದರೆ ಯಾರು ನಮ್ಮ ಹೆಸರಿನ ಮೇಲೆ ನಡೆಯಲ್ಲ. ಆ ದಿವಸ ನೀವು ಯಾವ ರೀತಿ ಆಡ್ತೀರಿ ನೋಡಿ. ಇದು ಪಂಜಾಬ್ ಕಿಂಗ್ಸ್ ಎಷ್ಟು ಈಸಿಯಾಗಿ ಹೊಡೆದ್ರು ಮುಂಬೈ ಇಂಡಿಯನ್ಸ್ ಮೇಲೆ. ಶ್ರೇಯಸ್ ಅಯ್ಯರ್ ಬಿಟ್ರೆ ಯಾರೂ ಇಲ್ಲ, ಎಲ್ಲ ಅನ್ಕ್ಯಾಪ್ಡ್ ಪ್ಲೇಯರ್ಸ್, ಅನ್ಕ್ಯಾಪ್ಡ್ ಪ್ಲೇಯರ್ಸ್. ಅವರು ಶ್ರೇಯಸ್ ಅವರೊಬ್ಬರೇ ಕ್ಯಾಪ್ ಪ್ಲೇಯರ್. ಆಮೇಲೆ ಮುಂಬೈ ಇಂಡಿಯನ್ಸ್ ಅಲ್ಲಿ 3, 4, 5 ಜನ ಕ್ಯಾಪ್ಟನ್ಸ್ ಅದಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ಗೆದ್ದವರು ಇದ್ದಾರೆ. ಎಲ್ಲ ಸೋತಾಗ ಅದೇನೆ ಹೈಲೈಟ್ ಆಗೋದು. ಎಕ್ಸಾಕ್ಟ್ಲಿ ಸರ್. ಹಂಗಿರುವಾಗ ಹೇಳಕ್ಕಾಗಲ್ಲ ಅವ್ರದ್ದು ಅವತ್ತಿನ ಡೇಯಲ್ಲಿ ನೀವು ಯಾವ ರೀತಿ ಆಡಿ ಗೆಲ್ಲಿಸ್ತೀರಿ. ಎಕ್ಸಾಕ್ಟ್ಲಿ, ಹೌದು. ಹಾಗೆ ಮ್ಯಾಚ್ ಬೈ ಮ್ಯಾಚ್ ನೋಡ್ತಾ ಹೋಗ್ಬೇಕು ನಾವು ಎವ್ರಿ ಡೇ. ಹಂಗ್ ನೋಡಕ್ ಹೋದ್ರೆ ಡೆಲ್ಲಿಯಲ್ಲಿ ಏನ್ ನಮ್ಗೆ ಥ್ರೆಟ್ ಆಗ್ಬೋದು ಅನ್ಸುತ್ತೆ? ಯಾವ ಬ್ಯಾಟ್ಸ್ಮನ್ ಅಥವಾ ಬೌಲರ್ ಮೇಲೆ ನಿಗಾ ವಹಿಸಿ? ಡೆಲ್ಲಿ ಅನ್ಪ್ರೆಡಿಕ್ಟಬಲ್ ಟೀಮ್. ನೀವು ನೇಮ್ಸ್ ವೈಸ್ ನೋಡಿದ್ರೆ ಎಲ್ಲ ಕ್ವಾಲಿಟಿ. ಇವಾಗ ಕಣಿ ಸರ್ ಆಲ್ರೆಡಿ ಇದೆ. ಎಲ್ಲಿ ಅವ್ರು ವೀಕ್ ಇರೋದಂದ್ರೆ ಮಿಡ್ಲಲ್ಲೇ ಅವರು ಸ್ವಲ್ಪ ವೀಕ್ ಇರೋದು. ಅಲ್ಲಿ ಬ್ಯಾಟರ್ಸ್ ಎಲ್ಲ ಬರೀ ಅವ್ರ ಬೌಲರ್ಸ್ಗಳೇ ಇರೋದ್ರಿಂದ ಅದೇ ಇವ್ರೇನಾದ್ರೆ ತುಂಬ ಇದು KL ರಾಹುಲ್ ಮೇಲೆ ಅವರು ಇದು ಮಾಡಿದ್ದಾರೆ. ನಿತೀಶ್ ರಾಣಾ ಅವ್ನು ರನ್ ಉಳಿತಿಲ್ಲ. ಇವಾಗ ಇವನು ಕರುಣ್ ನಾಯರ್ನ ಅವ್ರು ಇನ್ಕ್ಲೂಡ್ ಮಾಡಿದ್ರೆ ಒಂದು ಸ್ವಲ್ಪ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರೆಂತ್ ಆಗುತ್ತೆ. ಅಲ್ಲಿ ನಾವು ಫೋಕಸ್ ಮಾಡಬೇಕಾಗುತ್ತೆ ನಮ್ಮ ಬೌಲರ್ಗಳು. ಯಾಕಂದರೆ ನಮ್ಮ ಬೌಲಿಂಗ್ ಅಟ್ಯಾಕ್ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾವು ನೋಡಿದ್ದೀವಿ ಇವರು ರನ್ ಥ್ರೂ ಮಾಡೋ ಬೌಲರ್ಸ್ಗಳು. ಅದರಿಂದ ನಮಗೆ ಅಪ್ಪರ್ ಹ್ಯಾಂಡ್ ಜಾಸ್ತಿ ಇದೆ. ಬಟ್ ಕ್ರಿಕೆಟಲ್ಲಿ ನಾವು ಇದು ಮಾಡಿ ರಿಲ್ಯಾಕ್ಸ್ ಮಾಡೋಕ್ಕಾಗಲ್ಲ. ಇವತ್ತಿನ ಪಂದ್ಯ ತುಂಬ ಕ್ರೂಷಲ್ ಆಗುತ್ತೆ. ಎವ್ರಿ ಬಾಲು ಎವ್ರಿ ಮಿನಿಟ್ ತುಂಬ ಕ್ರೂಷಲ್ ಇರುತ್ತೆ. ಚಿತ್ರ ಇವತ್ತಿನ ಮುಖೇಶ್ ಕುಮಾರ್ ಮತ್ತು ನಟರಾಜನ್ ಇಬ್ಬರು ನಮ್ಮ ಇಂಡಿಯನ್ ಬೌಲರ್ಸು ಅಂಡರ್ ರೇಟೆಡ್. ಅವರು ಗೊತ್ತಾಗಲಾರ್ದಂಗೆ ವಿಕೆಟ್ ತೆಗೆದುಕೊಳ್ತಾರೆ. ಲುಂಗಿ ಅಂಗಡಿ ಒಂಥರ ರಿಫಾರ್ಮ್ಡ್ ಲುಂಗಿ ಅಂಗಡಿ ನೋಡ್ತಾ ಇದ್ದೀವಿ. 2018 IPL ಅಲ್ಲಿ ಆಡ್ತಾ ಇದ್ದಾರೆ. ಅಲ್ಲಿ ಡ್ವೈನ್ ಬ್ರೇವೋ ಅವರಿಂದ ಅವರು ಸ್ಲೋರ್ ಒನ್ ಕಲ್ತ್ಕೊಂಡ್ಬಿಟ್ಟು ಈ ಥರ ವರ್ಲ್ಡ್ ಕಪ್ಪಲ್ಲಿ 8 ವರ್ಷ ಪ್ರಾಕ್ಟೀಸ್ ಮಾಡಿಬಿಟ್ಟು ಈ ಸಲ ವರ್ಲ್ಡ್ ಕಪ್ಪಲ್ಲಿ ಎಷ್ಟು ಯಶಸ್ವಿ ಆದರೂ ತಮ್ಮ ವಿಶಿಷ್ಟವಾದ ಸ್ಲೋರ್ ಒನ್ನಿಂದ ಅವರು ಒಬ್ಬ ಥ್ರೆಟ್ ಅಂತಾರೆ. ಆಗ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ 5 ವಿಕೆಟ್ ತೆಗೆದುಕೊಂಡಾರೆ. ಆಮೇಲೆ ಸ್ಪಿನ್ನರ್ಸ್ ಕುಲ್ದೀಪ್ ಕ್ವಾಲಿಟಿ ಇದೆ. ಅಕ್ಷರ್ ಆಗಲಿ, ಯುವರಾಜ್ ಆಗಲಿ, ಕುಲ್ದೀಪ್ ಆಗಲಿ ಇಷ್ಟೆಲ್ಲ ಇದ್ದಾರೆ. ಎಲ್ಲ ಕ್ವಾಲಿಟಿ ಇದೆ. ಅದು ಕ್ಲಿಕ್ ಆಗ್ತಾ ಇಲ್ಲ 2 ಮ್ಯಾಚಿಂದ. ಅದೇ ಹೇಳ್ದಲ್ಲ, ಯಾವಾಗ GT ಮ್ಯಾಚ್ 1 ರನ್ ಸೋತರು ಮನೋಬಲ ಕುಗ್ಗೋಗ್ಬಿಟ್ಟಿದೆ. ಆದರೆ ಈಗ ಯಾವ ರೀತಿ ಚೇತರಿಸ್ಕೊಳ್ತಾರೆ. ದ ಗುಡ್ ಆ್ಯಂಡ್ ಗ್ರೇಟ್ ಪ್ಲೇಯರ್ಸ್ ಬಗ್ಗೆ ಮಧ್ಯೆ ಅದೇ ಡಿಫ್ರೆನ್ಸ್ ಇರೋದು. ಗುಡ್ ಪ್ಲೇಯರ್ಸ್ ಅಂತಂದರೆ ಈ ಥರ ಮನೋಬಲ ಕಡಿಮೆ ಆದರೆ ಮುಂದೆ ಬೆದ್ದೋದು ಕಷ್ಟ. ಗ್ರೇಟ್ ಪ್ಲೇಯರ್ಸ್ ಮರ್ತೋಗ್ಬಿಡ್ತಾರೆ. ನೆಕ್ಸ್ಟ್ ಡೇ ಮತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ಅವ್ರು ತಮ್ಮ ಇದನ್ನೆಲ್ಲ ಕಂಡುಕೊಳ್ತಾರೆ. ಆಲ್ ಅದರ್ ಫ್ರಾಂಚೈಸಿ ಮತ್ತೆ RCBನ ಒಂದ್ ಕಡೆ ಇಟ್ರೆ, RCBಯಲ್ಲಿ ಸರ್ ಯಾವ ವಿಕೆಟ್ ಹೋದಾಗ್ಲೂ ಓಕೆ ಮುಂದೆ ಬರುವಂತ ಬ್ಯಾಟ್ಸ್ಮನ್ ಆಡ್ತಾರೆ, ತಂಡಕ್ಕೊಂದು ಕೊಡುಗೆ ಇರುತ್ತೆ ಅಂತ. ಬಟ್ DC ಬಗ್ಗೆನೇ ಇವತ್ತಿನ ಮ್ಯಾಚ್ ಬಗ್ಗೆನೇ ಮಾತನಾಡಿದ್ರೆ ಕೆಲವೊಂದು ಫಾರಿನ್ ಪ್ಲೇಯರ್ಸ್ ಅಥವಾ ಕಿಶನ್ ಈ ರೀತಿಯಾಗಿ ಆಡ್ತಾರೆ. ಬಿಟ್ರೆ ಯಾರಾದ್ರೂ ಬಂದು ಫಿನಿಶ್ ಮಾಡ್ತಾರೆ ಅನ್ನೋ ರೀತಿಯಾಗಿ ಅನ್ಸುತ್ತೆ ನಿಮ್ಗೆ? ಯಾರಾದ್ರೂ ನಮ್ಮ RCB ತರ ಯಾರು ಬರಲ್ಲ. ಅಂದ್ರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಲ್ಲ, ಚೇಸಿಂಗ್ ಅಂತ ಹೇಳ್ಬಿಟ್ಟು ಮೋಬೋ ಭಟ್ ಅವ್ರು ಹೇಳಿದ್ರು. ಅದಕ್ಕೆ ಏನು ಮೇಡಮ್, ಅದು ಫ್ರಾಂಚೈಸಿ ಮಾಲೀಕರು ಕೊಟ್ಟಿರುವಂಥ ಫ್ರೀಡಮ್ ತಂಡಕ್ಕೆ, ಅದರಿಂದ ಸಪೋರ್ಟ್ ಸ್ಟಾಫ್ ಇದು ಓವರ್ ಅಲ್ಲಿ ಎಲ್ಲರೂ ಒಂಥರ ಪ್ಲೇಯರ್ಸ್ಗಳ ಥರನೇ ಆ್ಯಟಿಟ್ಯೂಡ್ ಇರೋದ್ರಿಂದ ಆ್ಯಟಿಟ್ಯೂಡ್ ಬಗ್ಗೆ ಮಾತಾಡಲ್ಲ. ಇದು RCB ಇದು ಒಳ್ಳೆ ಆ್ಯಟಿಟ್ಯೂಡ್, ಇನ್ಕ್ಲೂಡಿಂಗ್ ಓನರ್ಸ್.
ಎಲ್ಲರೂ ಓನರ್ಸ್ಗಳು ನೋಡಿದ್ದೀರಾ, ಒಂದು ಅವರು ಸ್ಟೇಟ್ಮೆಂಟ್ ಹಳೆ ಓನರ್ಸ್ ಹೊಸ ಓನರ್ಸ್ ಹೊಸ ಓನರ್ಸ್ ಹಳೆ ಓನರ್ಸ್ ಬಿಡಿ, ಅವ್ರು ಆರಾಮಾಗಿ ಬಿಂದಾಸಾಗಿ ಇದರಲ್ಲಿ ಹೊಸ ಓನರ್ಸ್ ಬಂದಾರಲ್ಲ, ಲಂಡನ್ ಅಲ್ಲಿ ಆರಾಮಾಗಿ ಚಿಲ್ ಆಗಿದ್ದಾರೆ. ಈಗ ಹೊಸ ಓನರ್ಸ್ ಇವಾಗ ಬಂದಿರೋ ಹೊಸ ಟೆಸ್ಟಿಂಗ್ ಟೈಮ್ ಆದ್ಮೇಲೆ ಗೊತ್ತಾಗುತ್ತೆ. ಖುಷಿಯಲ್ಲಿದ್ದಾರೆ ಹಳೆ ಓನರು, ಕಪ್ಪು ಗೆಲ್ಲೋ ಖುಷಿನಲ್ಲಿದ್ದಾರೆ. ಮತ್ತೆ ನೀವು ಆಟಿಟ್ಯೂಡ್ ಅಂದ್ರೆ ಇವಾಗ RCB ನೋಡಿ ಆಟಿಟ್ಯೂಡ್ ನ ಕಲಿಬಹುದು. ಇದಕ್ಕೊಂದು ಒಳ್ಳೆ ಫಾರ್ಮುಲಾ ಅಂದ್ರೆ ಇವಾಗ ವಿಜಯ್ ಮಲ್ಯ ಒಳ್ಳೆ ಫಾರ್ಮುಲಾ ಇಂಡಿಯಾಗೆ ತಂದು ಸ್ವಲ್ಪ ಯಶಸ್ವಿ ಆಗಲಿಲ್ಲ. ಆ ಫಾರ್ಮುಲಾಗಳು ಇವತ್ತು ನಮ್ಮ RCB ನೋಡ್ಬೋದು ಚೈತ್ರ ಅವರೇ. ಅದಕ್ಕೆ 450 ಕೋಟಿ ತೆಗೆದುಕೊಂಡು ಈಗ ಎಷ್ಟು 16,706 ಒಂದು ಫ್ರಾಂಚೈಸಿ ವ್ಯಾಲ್ಯೂ ಫ್ಯಾನ್ ಬೇಸ್ ಮೇಲೂ ಹೆಂಗ್ ಡಿಪೆಂಡ್ ಆಗುತ್ತೆ ಅನ್ನೋದಕ್ಕೆ RCB ಬೆಸ್ಟ್ ಎಕ್ಸಾಂಪಲ್. ಇವಾಗ ಕೊನೆಯ ಒಂದು ಟೇಕ್ ಹೋಮ್ ಮೆಸೇಜ್ ಅಲ್ಲಿ ನಮ್ಗೆ ಇವತ್ತಿನ ಎರಡೂ ಪಂದ್ಯಗಳು 3:15, 7:15 ಎರಡನ್ನು ಕ್ವಿಕ್ ಆಗಿ ನೋಡೋದಾದ್ರೆ ನಾವು ನೋಡಿ ಇನ್ನೇ ಕೆಲವೇ ಗಂಟೆಗಳಲ್ಲಿ ನಮ್ಮ ಮ್ಯಾಚ್ ಶುರು ಆಗುತ್ತೆ. ಇದಾದ್ಮೇಲೆ ನಮ್ದಂತೂ ಚಾನ್ಸ್ ಇದ್ದೇ ಇದೆ ಅಂತ ಹೇಳಿದ್ರು. ಆಮೇಲೆ ಬಟ್ ಯಾವುದೂ ಈಸಿ ಅಂತಲ್ಲ, ಹೋರಾಡಲೇಬೇಕಾಗತ್ತೆ. ಎರಡನೇ ಮ್ಯಾಚು SRH ಆ್ಯಂಡ್ CSK ಮ್ಯಾಚ್ ಇದೆ. ಇಬ್ಬರು ಏನಂದರೆ ಸ್ವಲ್ಪ ಈಗ ಅವ್ರಿಗೆ ಜೀವ ಬಂದಂಗಿದೆ. ಆಮೇಲೆ SRH ಅಲ್ಲಿ ಕೂಡ ಪ್ರಫುಲ್ ಹಿಂಗೆ ಮತ್ತು ಸಕೀಬ್ ಹುಸೇನ್ ಯಾವ ರೀತಿ ಬೋಲ್ ಮಾಡಿದ್ರು, ಹೆಂಗೆ ಬೋಲ್ ಮಾಡಿದ್ರು ಹಾಗೆ ಅವರು CSK ಮೇಲೆ ಬೋಲ್ ಮಾಡಲಿ ಅಂತ ಕೇಳ್ಕೊಂಡು. ಆಮೇಲೆ ಇನ್ನೊಂದೇಂದರೆ ಅವರ ಒರಿಜಿನಲ್ ಕ್ಯಾಪ್ಟನ್ ಕಮಿನ್ಸ್ ಬರ್ತಾ ಇದ್ದಾರೆ ಅಂತ ಸುದ್ದಿ ಇದೆ, ಆಡ್ತಾರಲ್ಲೂ ಗೊತ್ತಿಲ್ಲ. ಅವ್ರು ಆಡಿದ್ರೆ ಇನ್ನೊಂದು ಸ್ವಲ್ಪ ಬಲ ಬಂದಂಗಾಗುತ್ತೆ. ಹೀಗಾಗಿ ದಿಸ್ ಗುಡ್ ಫಾರ್ IPL 2026. ಗೆಲ್ತಾ ಹೋಗ್ಬೇಕು ಅಂತಂದರೆ ಕೊನೆಯಲ್ಲೇ 8-9 10 ತೀರಾ ಕಡಿಮೆ ಆಗಬಾರ್ದು. ಸೊ ಹೀಗಿರುವಾಗ ಯಾರು ಗೆಲ್ತಾರೋ ಅವ್ರು ಸ್ವಲ್ಪ ಮೇಲೆ ಬರ್ತಾರೆ. SRH ಈಗ 4th ಪ್ಲೇಸಲ್ಲಿ ಇದ್ದಾರಲ್ಲ, ಅವರು ಬರೀ 4 ಪಾಯಿಂಟ್ ಇಟ್ಕೊಂಬಿಟ್ಟು 4th ಪ್ಲೇಸಲ್ಲಿದ್ದಾರೆ. ಬಟ್ ಖಂಡಿತವಾಗಿ ಕೆಳಗಡೆ ಹೋಗ್ತಾರೆ. ಹೌದೌದು, ಪ್ರಫುಲ್ ಹಿಂಗೆ ಏನಾದ್ರೂ ಹಂಗೆ ಆಡಿದ್ರೆ ಅವಾಗ ವಿಸಿಲ್ ಹೊಡೆಯೋದು ಹೆಂಗೆ ಅನ್ನೋ ಪ್ರಶ್ನೆ ಬರಬಹುದು ಅಲ್ವಾ ಸರ್? ವಿಶಿಲ್ ನೀವು ಸ್ಟಾಪ್ ಮಾಡಿದ್ವಿ. ಜಸ್ಟ್ ಏನಂದ್ರೆ ಇವತ್ತಿನ ಮ್ಯಾಚ್ 3:30 ಇಂಪಾರ್ಟೆಂಟ್ ಏನಿರೋದು ಮೇಡಮ್, ಇವತ್ತಿನ ಪಂದ್ಯ ಇವತ್ತು ತುಂಬ ಕ್ರೂಷಲ್. ಏನಂದರೆ ಟಾಸ್ ತುಂಬ ಕ್ರೂಷಲ್ ಆಗುತ್ತೆ. ಅದನ್ನು ಟಾಸ್ ರಜತ್ ಬರ್ತಿದ್ದಾರೆ, ಗೆಲ್ಲಿ ನೀವು ಅಂದರೆ ಬೇಜಾರು ಮಾಡ್ಕೊಂಬಿಡಿ. ಬ್ಯಾಟಿಂಗ್ ಆದ್ರೂ ಇರ್ಬೋದು, ಬೌಲಿಂಗ್ ಆದ್ರೂ ಇರ್ಬೋದು, ಗೋ ಫಾರ್ ಅಲೋ. ಗೆದ್ರೆ ಏನು ಮಾಡಬೇಕು? ಗೆದ್ರೆ ನಾವು ಇದು ಬ್ಯಾಟಿಂಗ್ ಆಡೋದು ತುಂಬ ಒಳ್ಳೆಯದು. ಎಷ್ಟು ಕಾನ್ಫಿಡೆಂಟ್ ನೋಡಿ ಸರ್. ಬಟ್ ಏನಂದ್ರೆ ಪಿಚ್ ನಂಬರ್ 6 ಒಂಥರ ರೇರ್ ಪಿಚ್ ಅದು, ಅಂತ ಬಾಲ್ಡ್ ಪಿಚ್ ನೋಡಿರಲಿಲ್ಲ ನಾವು LSG ಮೇಲೆ ಆಡಿದ್ದು. ಆದರೆ ಇದೆಲ್ಲ ಯಾವ ಪಿಚ್ ಕೊಡ್ತಾರೆ ನೋಡ್ಬೇಕಾಗುತ್ತೆ. ಫ್ರೆಶ್ ವಿಕೆಟ್ ಇರುತ್ತೆ, ಯಾಕಂದ್ರೆ ಅದೇ ವಿಕೆಟ್ ಕೊಡಲ್ಲ ಆ್ಯಕ್ಚುಲಿ. ಅದು ಕೊಡಲ್ಲ, ಅದು ಇನ್ನೊಂದು 2-3 ತಿಂಗಳು ಕೊಡಲ್ಲ. ಅಂದರೆ ಬೇರೆ ವಿಕೆಟ್ನ ಪ್ರಿಪೇರ್ ಮಾಡ್ತಾರೆ, ಅಂದರೆ ಫ್ರೆಶ್ ವಿಕೆಟ್ ಇರುತ್ತೆ. ಅಂದರೆ ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ, ಯಾಕಂದರೆ ಬಿಸಿಲಿರಿಂದ ರೋಲ್ ಮಾಡಿರ್ತಾರೆ. ಆ ರೋಲ್ಗಳಿಂದ ನಮ್ಮ ಮುಖದಲ್ಲಿ ಅದರಲ್ಲಿ ಸ್ವಲ್ಪ ನಾವು ಕೂಡ ಮೇಕಪ್ ಮಾಡ್ಕೊಬೋದು. ಆ ಥರ ವಿಕೆಟ್ ಪ್ರಿಪೇರ್ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಬಟ್ ಒಂದು ಒಳ್ಳೆ ಮ್ಯಾಚ್ ಆದರೆ ಚೆನ್ನಾಗಿದೆ ಇವತ್ತಿನ ಪಂದ್ಯದಲ್ಲಿ. ಇಷ್ಟು ಮಾತನಾಡಿದ ಮೇಲೆ ಇಬ್ಬರಲ್ಲೂ ಕೂಡ ವಿನ್ನಿಂಗ್ ಪರ್ಸೆಂಟೇಜ್ ರೆಡ್ ಲೈನ್ ಅಲ್ಲೇ ಇರುತ್ತೆ ಅನ್ಕೋತೀನಿ. ಅಬ್ಸಲ್ಯೂಟ್ಲಿ ಈ ಮೊಮೆಂಟಮ್ ಅನ್ನು ಬಿಟ್ಕೊಡಲ್ಲ ಈ ಟೀಮ್, ಈ RCB ಟೀಮ್ ಇನ್ ದಿಸ್ ಫಾರ್ಮ್ ಅಲ್ಲಿ ಇರುವಾಗ ಈ ಮೊಮೆಂಟಮ್ ಬಿಟ್ಟು. ನನಗೆ ಕಡಿಮೆ 10ಕ್ಕೆ ಎಷ್ಟು ಕೊಡ್ಬೋದು ಅಂತ 60-40 ಯಾವಾಗ ನಾವು 60-40 ಅಲ್ಲ 100 ನೀವು ಇವಾಗ 10ರಲ್ಲಿ ನಾವು 9:15 ನಾನು ಹೋಗ್ತೀನಿ. 9:15 ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಸಮಯ ಕೊಟ್ಟಿದ್ದೀರಾ. ರಿವ್ಯೂ ಮಾತುಕತೆ ತುಂಬಾ ಚೆನ್ನಾಗಿ ಹೋಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚಿತ್ರ. ನೋಡೋಣ RCB ವರ್ಸಸ್ DC ಮ್ಯಾಚ್ ಇನ್ನೇನು ಕೆಲ ಗಂಟೆಗಳಲ್ಲಿ ಪ್ರಾರಂಭ ಆಗುತ್ತೆ. ಟಾಸ್ ವಿಚಾರದಲ್ಲಿ ಏನಾಗುತ್ತೆ, ಸಂಭ್ರಮ ಹೇಗಿರುತ್ತೆ, ಇವೆಲ್ಲವನ್ನ ಕಾದು ನೋಡೋಣ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.